ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋ 3ನೇ ಆವೃತ್ತಿ ಇಂದಿನಿಂದ ಪ್ರಾರಂಭ ಆಗಲಿದೆ. ಪ್ರಮುಖವಾಗಿ ಇವತ್ತು ಮತ್ತು ನಾಳೆ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ವಿದ್ಯಾಮಂದಿರ ಶೈಕ್ಷಣಿಕ ಮೇಳ ನಡೆಯಲಿದ್ದು ಎಲ್ಲರಿಗೂ ಉಚಿತ ಪ್ರವೇಶ ಇರಲಿದೆ. ಸಂಜೆ 6 ಗಂಟೆ ತನಕ ಎಕ್ಸ್ಪೋ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಚಾಲನೆಯನ್ನು ಕೊಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರೇವಾ ಯೂನಿವರ್ಸಿಟಿ ಚಾನ್ಸಲರ್ ಡಾಕ್ಟರ್ ಪಿ ಶಾಮರಾಜು ಹಾಗೂ ಮಾಜಿ DCM ಡಾಕ್ಟರ್ ಸಿ ಅಶ್ವತ್ಥನಾರಾಯಣ್ ಸೇರಿ ಹಲವರು ಈ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಡಿಗ್ರಿ ಮುಗಿದ ಮೇಲೆ ಯಾವ ಕೋರ್ಸನ್ನ ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕಾಲೇಜು ಒಳ್ಳೆಯದು, ಯಾವ ಹೊಸ ಕೋರ್ಸ್ ಬಂದಿದೆ, ಹೀಗೆ ಹಲವು ಮಾಹಿತಿಗಳು ವಿದ್ಯಾಮಂದಿರದ ಒಂದೇ ಗೂಡಿನಲ್ಲಿ ಲಭ್ಯ ಆಗಲಿದೆ. ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋದಲ್ಲಿ 42ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಪಾಲ್ಗೊಳ್ತಾ ಇದೆ. ಅಷ್ಟೇ ಅಲ್ಲ, ವಿದ್ಯಾಮಂದಿರ ಎಕ್ಸ್ಪೋದಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಲಕ್ಕಿ ಡಿಪ್ ಮೂಲಕ ಆಕರ್ಷಕ ಬಹುಮಾನಗಳನ್ನು ಕೂಡ ಕೊಡಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ ವಿದ್ಯಾಮಂದಿರ ಇದು 3ನೇ ಆವೃತ್ತಿ. ಇಲ್ಲಿ ಬಂದು ಅರೌಂಡ್ 42ಕ್ಕಿಂತ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮಕ್ಕಳ ಮೈಂಡಲ್ಲಿ ಮತ್ತು ಅವರ ಪೋಷಕರ ಮೈಂಡಲ್ಲಿ ಅವ್ರಿಗೆ ಹೇಗೆ ಆಗಿಬಿಟ್ಟಿದೆ ಅಂದರೆ, ನಾನು ಗ್ರ್ಯಾಜುಯೇಷನ್ ಮಾಡಾಯಿತು, ಏನು ಮಾಡಬೇಕು ಅನ್ನೋದು ಮಕ್ಕಳಿಗೆ, ತಂದೆ ತಾಯಿಗಳಿಗೆ ನನ್ನ ಮಗ ಕೆಲಸಕ್ಕೆ ಹೋಗ್ಬೇಕಾ ಅಥವಾ ಮುಂದೆ ಓದಬೇಕಾ ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ. ಇಲ್ಲಿ ಬಂದು ಡೇ ಪ್ರೋಗ್ರಾಮ್ಸ್ಗೆ ಜನ ಬಂದು ಎನ್ಕ್ವೈರೀಸ್ ಮಾಡಿಕೊಂಡು ನಿಮ್ಮ ಮೈಂಡಲ್ಲಿರೋವಂಥ ಕ್ವಶನ್ಸ್ಗೆ ಆನ್ಸರ್ಸ್ ತೊಗೊಂಡು ಹೋಗ್ಬೋದು. ನಂಬರ್ 1. ನಂಬರ್ 2, ಇಲ್ಲಿ ನಿಮಗೆ ವೀಕೆಂಡ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಸ್ ನಡೆಸೋವಂಥ ಇನ್ಸ್ಟಿಟ್ಯೂಷನ್ಸ್ ಇರ್ತಾರೆ. ಅವ್ರ ಹತ್ರನೂ ಎಲ್ಲ ಡೀಟೇಲ್ ತೊಗೋಬೋದು. ಅದಲ್ದಿರ ತುಂಬ ಜನ ಮಕ್ಕಳಿಗೆ ಅನಿವಾರ್ಯ ಕಾರಣಗಳಿಂದ ಅವರು ಮತ್ತೆ ಓದೋದಕ್ಕಾಗಲ್ಲ. ಅವ್ರಿಗಂತ ಹೇಳ್ಬಿಟ್ಟು ಈಗ ಕರೆಸ್ಪಾಂಡೆನ್ಸ್ ಕೋರ್ಸಸ್ ಇರುತ್ತೆ, ಮತ್ತು ಓಪನ್ ಯೂನಿವರ್ಸಿಟಿ ಕೋರ್ಸಸ್ ಇರುತ್ತೆ, ಈವ್ನಿಂಗ್ ಕಾಲೇಜಸ್ ಇರುತ್ತೆ. ಅಲ್ಲೂ ಬಂದು ಅವ್ರ ಇನ್ಫಾರ್ಮೇಷನ್ಸ್ ತೊಗೋಬೋದು. ಸೊ ನಮ್ಮ ಮುಖ್ಯ ಉದ್ದೇಶ ಬಂದು ಮಕ್ಕಳಿಗೆ ಗ್ರ್ಯಾಜುಯೇಷನ್ ಆದಮೇಲೆ ಮುಂದೆ ಏನು ಮಾಡಿದ್ರೆ ಅವರ ಜೀವನ, ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಈವೆಂಟ್ನ ಆರ್ಗನೈಸ್ ಮಾಡಿದ್ದೀವಿ.